ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಅವರೆಕಾಳು ಉಪ್ಪಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ, ಮತ್ತು ರವೆನೂ ಕೂಡ ಹುರಿದಿಟ್ಕೊಂಡಿದ್ದೀನಿ ಒಂದು ಕಡೆ. ಅದಾದಮೇಲೆ ಕುಕ್ಕರ್ ಇಟ್ಟು ಒಂದೆರಡು ವಿಸಿಲ್ಲು ಅವರೆಕಾಳು ಕೂಗಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ನೀರು ಹಾಕ್ಕೊಂಡು ನೀರೆಲ್ಲ ಕುದ್ಮೇಲೆ ರವೆ ತೊಗೊಂಡಿದ್ದೆ, 1 ಲೋಟ ತೊಗೊಂಡಿದ್ದೆ. ನಾನು 4 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಕಾಳೆಲ್ಲ ಹಾಕಿದ್ದಿಲ್ಲ, ತುಂಬ ಡ್ರೈ ಆಗಿಬಿಡುತ್ತೆ ಅಂತ. ಮತ್ತು ಅದ್ರ ಮೇಲೆ ಸ್ವಲ್ಪ ಉಪ್ಪಿಟ್ಟೆಲ್ಲ ಬೆಂದಮೇಲೆ ಸ್ವಲ್ಪ ಕಾಯೆಲ್ಲ ಹಾಕಿ ಮಿಕ್ಸ್ ಮಾಡಿ ನಿಂಬೆಹಣ್ಣೆಲ್ಲ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ ಇದು. ಮತ್ತು ಈವ್ನಿಂಗು ತುಂಬ ಮಳೆ, ಒಂಥರ ಚಿಲ್ಲಾಗಿತ್ತು. ವೆದರ್ ಅಂತೂ ಸಿಕ್ಕಾಪಟ್ಟೆ. ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. 2-3 ಡೇಸಿಂದ ವೆದರ್ ಅಂತೂ ತುಂಬ ಕೋಲ್ಡ್ ಅಂದರೆ ಕೋಲ್ಡು. ಇದು ಈವ್ನಿಂಗು ಕಾರ್ನ್ ತಂದಿದ್ದೆ, ಅದನ್ನೆಲ್ಲ ಬೇಯಿಸಿ ನಾನೇನು ಬೇರೆ ಏನೂ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸಲಾಡ್ ಥರ ಸಿಂಪಲಾಗಿ ಬೇಯಿಸ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಂಡು ನಾನು ನಮ್ಮಮ್ಮ ಇಬ್ಬರು ತಿಂದು ತುಂಬ ಚೆನ್ನಾಗಿತ್ತು. ಅದು ಕೂಡ ನನ್ನ ಮಗನೂ ಬೇಕು ಬೇಕು ಅಂತ ಹೇಳ್ತಾ ಇದ್ದ. ಬಟ್ ಅದು ಸ್ವಲ್ಪ ಮೇಲೆಲ್ಲ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಭಯ. ಒಂದಿನ ಅದು ಕೊಟ್ಟು ನಾನು ಒಂದೇ ಒಂದು ಕಾಳು ಕೊಟ್ಟಿದ್ದೆ, ಅದು ಸ್ವಲ್ಪ ಗಂಟಲು ಒಳಗಡೆ ಹೋಗ್ಬಿಟ್ಟು ಸಿಕ್ಕಾಕೊಂಡಂಗಾಗಿತ್ತು ಅವನಿಗೆ. ಅದಕ್ಕೆ ಸ್ವಲ್ಪ ಈ ಥರ ಎಲ್ಲ ಐಟಮ್ ಕೊಡಬೇಕಾದ್ರೆ ಮಕ್ಕಳಿಗೆ ಕೇರ್ಫುಲ್ಲಾಗಿ ಕೊಡಬೇಕು. ದೊಡ್ಡವರಾದರೆ ಸ್ವಲ್ಪ 1-2 ವರ್ಷ ಆಗಿದ್ದರೆ ಏನು ತೊಂದರೆ ಇರೋಲ್ಲ. 1 ವರ್ಷ 1.5 ವರ್ಷ ಮಕ್ಳಿಗೆ ಸ್ವಲ್ಪ ಫುಡ್ ಕೊಡಬೇಕಾದ್ರೆ ಕೇರ್ಫುಲ್ಲಾಗಿ ಕೊಡಬೇಕು. ಸರಿ ಅಂತೇಳ್ಬಿಟ್ಟು ಅವನು, ಅದಕ್ಕೆ ನಾವು ದ್ರಾಕ್ಷಿ ಕೊಡು ಅಂತೇಳ್ಬಿಟ್ಟು ನಮಗೆ ದ್ರಾಕ್ಷಿ ತಿನ್ನಿಸ್ತಾಯಿದ್ರು. ಅದನ್ನು ತಿಂತಾಯಿದ್ದ, ನಾವು ಕಾರ್ನ್ ತಿಂತಾಯಿದ್ದು. ನೋಡಿ ವೆದರ್ ಅಂತೂ ಎಷ್ಟು ಹೆಂಗಿದೆ ಅಂದರೆ ಯಪ್ಪ, ಮನೆಯಿಂದ ಹೊರಗಡೆನೇ ಬರೋಕ್ಕಾಗಲ್ಲ ಆಗಿದೆ. ಅದಕ್ಕೆ ಮಗನಿಗೆ ಸ್ವೆಟರೆಲ್ಲ ಹಾಕಿ ಒಳ್ಳೆ ಬೆಚ್ಚಗಿಡ್ತಾ ಇದ್ದೀವಿ. ಸರಿ ಅಂತೇಳ್ಬಿಟ್ಟು ಇನ್ನು ನೈಟು ಊಟಕ್ಕೆ ಚಪಾತಿ, ಸ್ವಲ್ಪ ರೈಸು 2 ಕೂಡ. ಬೆಳಗ್ಗೆ ಸಾಂಬಾರು, ಮಧ್ಯಾಹ್ನ ಸಾಂಬಾರು, ಕಡಲೆಕಾಳು ಸಾಂಬಾರು ಮಾಡಿದ್ದು. ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಅದ್ರ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೇ ಮತ್ತು ಚಪಾತಿ ಮತ್ತು ರೈಸ್ ಮಾಡಿಕೊಂಡು. ಇಲ್ಲಿ ನಾನು ಕೊಟ್ಟರೆ ತಿಂತಾಯಿಲ್ಲ ಅವನು ಊಟನ. ಅವರಪ್ಪ ತಿನ್ನಿಸಿದ್ರೆ ತಿಂತಾಯಿದ್ದಾನೆ. ನೋಡಿ ಎಷ್ಟು ಇದು. ಗಂಡು ಮಕ್ಳಿಗೆ ಅಮ್ಮಂದಿರ ಮೇಲೆ ಪ್ರೀತಿ ಜಾಸ್ತಿ, ಆದರೆ ನನ್ನ ಮಗನಿಗೆ ಅವ್ರ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು. ದುಡ್ಡು ಕೊಡು ಅಂದ್ರೆ ನನಗೆ ಕೊಡಲ್ಲ, ಏನು ಕೇಳಿದ್ರು ನನಗೆ ಕೊಡಲ್ಲ. ಹೊಡಿ ಅಂದರೆ ನನಗೆ ಹೊಡಿತಾನೆ ಜೋರಾಗಿ. ಅವ್ರ ಅಪ್ಪನಿಗಂತೂ ಹೊಡಿಯೋಕ್ಕೆ ಹೋಗಲ್ಲ, ಮುದ್ದು ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಈ ಥರ ನೋಡಿ ಎಷ್ಟೊಂದು. ಇವಾಗಲೇ ಹಿಂಗೆ, ಮುಂದೆ ಹೆಂಗೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅಂದಾಗ ಖುಷಿಯಾಗುತ್ತೆ, ದೊಡ್ಡವರಾದಾಗ ಇದೇ ಥರ ಆದಾಗ ಬೇಜಾರಾಗುತ್ತೆ. ನೋಡಬೇಕು ಮುಂದೆ ಲೈಫ್ ಹೆಂಗಿರುತ್ತೆ ಏನು ಅಂತ. ಬಟ್ ಈ ಸಿಚುವೇಷನಲ್ಲಿ ಖುಷಿಯಾಗುತ್ತೆ. ಇದೆಲ್ಲ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ನಮಗಂತೂ ನಿಜವಾಗ್ಲೂ. ಅದಾದಮೇಲೆ ಮತ್ತೆ ಇದು ಮಾರ್ನಿಂಗ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ, ಗುರುವಾರದ ವ್ಲಾಗ್ ಆಗಿರುತ್ತೆ. ಮತ್ತು ಇದು ನಾನು ಆಲೂಗೆಡ್ಡೆ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಕಡಲೆಕಾಳು ನೆನೆ ಹಾಕಿದ್ದೆ. ನಾನು ಅದು ಉಸ್ಲಿ ಮಾಡೋಣ ಅಂತ ನೆನೆ ಹಾಕಿದೆ. ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ಳೋಣ, ಅದರದ್ದು ರಸಂ ಬರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡಿಕೊಂಡು ಉಸ್ಲಿ ಮಾಡೋಣ ಅಂತ. ಬಟ್ ಅದು ಯಾಕೋ ಮೈಂಡ್ ಚೇಂಜ್ ಆಯಿತು. ನಮ್ಮ ಹಸ್ಬೆಂಡು ರವೆ ದೋಸೆ ಮಾಡೋದು ಅಂದರು. ಸರಿ, ಚಟ್ನಿಲಿ ತಿನ್ನೋಕ್ಕೆ ಬೇಜಾರು ಅಂತೇಳ್ಬಿಟ್ಟು ಬೇರೆ ಏನು ತರಕಾರಿ ಇರಲಿಲ್ಲ. ಸಡನ್ನಾಗಿ ಅದೇ ಕಡಲೆಕಾಳನ್ನೇ ನೆನೆ ಹಾಕಿದ್ದಲ್ಲ, ಅದರಲ್ಲೇ ಗ್ರೇವಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ರವೆ ಎಲ್ಲ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೊಳ್ಕೊಂಡೆ. ಸರಿ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಲ್ಟು, ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡೆ. ಮೀಡಿಯಮ್ ಅದರಲ್ಲಿ ರುಬ್ಕೊಂಡ್ರೆ ಸಾಕು. ಏನು ತುಂಬ ನೈಸ್ ಆಗಬೇಕು ಅನ್ನೋದೇನಿಲ್ಲ, ಅಷ್ಟೇ ಮೀಡಿಯಮ್ ಆಗಿದ್ದರೆ ಸಾಕು. ಇಲ್ಲಿ ನಾನು ಜೀರಿಗೆ ನೀರೇ ಇಟ್ಕೊಂಡೆ ಕುಡಿಯೋಕ್ಕೆ ಅಂತ. ನಾನು ಪ್ರತಿದಿನ ಕುಡಿತಾ ಇರ್ತೀನಿ ಜೀರಿಗೆ ನೀರನ್ನ. ಒಂದೊಂದು ದಿನ ಮಿಸ್ ಆಗುತ್ತೆ. ಸರಿ, ಅದಾದಮೇಲೆ ಸಾಂಬಾರು ಕೂಡ ಅದೇ ಸಾಂಬಾರು ವಿತ್ ಗ್ರೇವಿ ಥರ, ತುಂಬ ನೀರು ಥರ ಏನು ಮಾಡಲ್ಲ, ಗ್ರೇವಿ ಥರ, ಪಲ್ಯ ಥರ ಇರುತ್ತಲ್ಲ ಆ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದೆ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂತು. ಏಕೆಂದರೆ ಆಲೂಗೆಡ್ಡೆ, ಟೊಮೊಟೊ, ಕಡಲೆಕಾಳು 3 ಹಾಕಿ ಮಾಡಿದ್ದು. ಸ್ವಲ್ಪ ಗಟ್ಟಿನೇ ಇತ್ತು, ಚೆನ್ನಾಗಿತ್ತು ದೋಸೆಗಂತೂ. ದೋಸೆ ಅಂತೂ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ. ಸರಿ, ಇಲ್ಲಿ ನನ್ನ ಮಗ ಎದ್ದ ಅಷ್ಟಕ್ಕೇ, ಇವನು ಎದ್ದು ಇವಾಗ ಲಾಲಿಯಿಂದ ಇಳಿದು ತಾನೇ ಹಾಸಿಗೆ ಮೇಲೆ ಕೂತ್ಬಿಟ್ಟಿರ್ತಾನೆ ಡೈಲಿ. ಇವಾಗ ಒಂದು ಆಟ ಒಂದು. ಸರಿ ಅಂತೇಳ್ಬಿಟ್ಟು ನಮ್ಮ ಅಮ್ಮ ಎದ್ದು ತಲೆ ಎಲ್ಲ ಬಾಚಿ ಸ್ವಲ್ಪ ಮುಖ ಎಲ್ಲ ಒರೆಸಿ ನೀರು ಕುಡಿಸ್ತಾಯಿದ್ರು. ಅದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಡ್ರೆಸ್ ತಗೊಳ್ಳೋಣ ಅಂತೇಳ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಸಿಟಿಗೆ ಬಂದೆ. ನೋಡಿ ಡ್ರೆಸ್ ಇದು ಸಖತ್ತಾಗಿದೆ ಡ್ರೆಸ್ ಅಂತೂ. ಇದು
ಇದು 2000 ಇದು ಡ್ರೆಸ್ಸು. ಬಟ್ ವೇರ್ ಮಾಡಿ ನೋಡಿ ಅಂತ ಹೇಳ್ತಾಯಿದ್ರು, ಅದಕ್ಕೆ ವೇರ್ ಮಾಡಿ ನೋಡಿದೆ. ಸಖತ್ತಾಗಿದೆ ಡ್ರೆಸ್ ಮಾತ್ರ, ತುಂಬ ಇಷ್ಟ ಆಯಿತು ಈ ಡ್ರೆಸ್ ಮಾತ್ರ. ಬಟ್ ನನಗೆ ಕಾಸ್ಟ್ಲಿ ಅನ್ನಿಸ್ತು, ಇಷ್ಟು ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ನಾನು ಒಂದು ಡ್ರೆಸ್ ತಗೊಂಡು ಬಂದೆ. ಒಂದು ಡ್ರೆಸ್ಸು, ನನ್ನ ಮಗನಿಗೆ ಬಟ್ಟೆ, ಅವನಿಗೆ ಸ್ಲಿಪ್ಪರು, ನನಗೆ ಶೂ, ಸ್ವಲ್ಪ ಮನೆಗೆಲ್ಲ ಫ್ರೂಟ್ಸು ಇದೆಲ್ಲ ಬೇಕಿತ್ತು. ಹಾಗಾಗಿ ಇಷ್ಟೆಲ್ಲ ತಗೊಂಡು ಬಂದೆ. ನೋಡಿ ನನ್ನ ಮಗ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ. ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ಅಂತ ತಗೊಂಡು ಬಂದೆ. ಇದನ್ನು ನಾನೊಂದು ಶೂ ತಗೊಂಡೆ. ಇದು ತುಂಬ ಚೆನ್ನಾಗಿದೆ. ಒಂಥರ ಈ ಥರ ಎಲ್ಲ ಅದೇ ನಾನು ಅಲ್ಲಿ ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಅದೇ ಥರ ಇದೆ. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ. ಡಿಸೈನ್ ನೋಡಿ, ನನ್ನ ಮಗನಿಗೆ ಇದು ಬಟ್ಟೆ ತಂದಿರೋದು ಸ್ವಲ್ಪ ದೊಡ್ಡ ಸೈಜ್ ಆಯಿತು. ಇದು ನೆಕ್ಸ್ಟು ಇದು ಡ್ರೆಸ್ಸು ನಾನು ತೊಗೊಂಡಿದ್ದು. ಇದನ್ನು ತೊಗೊಂಡೆ, ಸ್ವಲ್ಪ ಕಡಿಮೆ ರೇಟ್ ಅದಕ್ಕೆ